ಸರ್ ನಮಸ್ಕಾರ. ಸರ್ ತಾವು ವೃತ್ತಿಯಲ್ಲಿ ಡಾಕ್ಟ್ರು, ರಾಜಕಾರಣಕ್ಕೆ ಬರೋದಕ್ಕೆ ಏನು ಕಾರಣ? ಚುನಾವಣಾ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಜನರ ಜೊತೆ ಬೆರೀತಿದ್ದಂತ ನೋಡ್ತಿದ್ದೆ. ಎಲ್ಲೋ ಒಂದು ಕಡೆ ಅದು ಆಕರ್ಷಣೆ ಬರ್ತು. ಆಕರ್ಷಣೆ ಏನಂದರೆ ಈ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ನಾನು ಸಾಧನೆ ಮಾಡಬೇಕು ಮತ್ತು ರಾಜಕೀಯ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋಂಥ ಹಂಬಲ ಸಣ್ಣ ವಯಸ್ಸಿನಲ್ಲೇ ಬೆಳೀತು. ಶಿವಮೊಗ್ಗ ಒಂಥರ ರಾಜಕೀಯಕ್ಕೆ ಒಂಥರ ಮೂಲತಃ ಒಂದು ಜನ್ಮಸ್ಥಳ ಇದ್ದ ಹಾಗೆ. ಶಾಂತವೇರಿ ಗೋಪಾಲ್ ಗೌಡರಿಂದ ಹಿಡಿದು ದೊಡ್ಡ ದೊಡ್ಡ ನಾಯಕರೆಲ್ಲ ಅಲ್ಲಿಂದ ಬಂದಿದ್ದಂಥದ್ದು. ಬಂಗಾರಪ್ಪ, ಜೆ.ಎಚ್. ಪಟೇಲ್, ಯಡಿಯೂರಪ್ಪ ಅವರು, ಹಲವಾರು ನಾಯಕರು ಆ ಭಾಗದಿಂದ ಬೆಳೆದಿರುವಂಥದ್ದಿದೆ. ಆ ಕಾರಣದಿಂದ ಅಲ್ಲೂ ಒಂದು ನನಗೆ ಹೆಚ್ಚಿನ ತಿರುವು. ನನ್ನ ಸ್ನೇಹಿತರಾದಂಥ ರಮೇಶ್ ಹೆಗಡೆ, ಅವನಿಗೂ ರಾಜಕೀಯದ ಹುಚ್ಚು ತುಂಬ ಇತ್ತು. ಅವನು ಒಂದು ಸ್ನೇಹಿತರಿಂದ ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ತು. ಹಾಗಾಗಿ ಕಾಲಕ್ರಮೇಣ ನನಗೆ ರಾಜಕೀಯದಲ್ಲಿ ಆಸಕ್ತಿ ಬೆಳೀತಾ ಹೋಗ್ತು. ಇದೆಲ್ಲ ಭಾಳಷ್ಟು ನನಗೆ ವ್ಯಕ್ತಿತ್ವ ನಿರ್ಮಾಣ ಮಾಡೋದ್ರಲ್ಲಿ ಒಂದು ವ್ಯಕ್ತಿಯ ಜವಾಬ್ದಾರಿ ಯಾವ ರೀತಿ ಇರಬೇಕು, ವ್ಯಕ್ತಿಯ ಗುರಿ ಹೇಗಿರಬೇಕು, ವ್ಯಕ್ತಿಯ ಭಾವನೆ ಹೇಗಿರಬೇಕು, ಆ ಗುರಿ ಮತ್ತು ಎಲ್ಲವನ್ನು ತಲುಪುವಂಥ ದಾರಿಯಲ್ಲಿ ತಮ್ಮ ಸ್ವಂತತನ, ಸ್ವಾಭಿಮಾನ, ಸ್ವಾವಲಂಬನೆ ಇವೆಲ್ಲ ಪಡಿಬೇಕು ಅನ್ನೋಂಥ ದೃಷ್ಟಿನಲ್ಲಿ ಇವತ್ತು ನೀವು ರಾಜಕೀಯಕ್ಕೆ ಹೋಗಬೇಕು ಅಂದರೆ ಯಾರು ನೀವು ಏನು ಅಂತ ಕೇಳಿದಾಗ ಪ್ರಶ್ನೆ ಉತ್ತರಿಸೋದು ಭಾಳ ಕಷ್ಟ ಆಗಿರ್ತದೆ. ಈ ಉತ್ತರ ಕೊಡಲಿಕ್ಕೆ ಎಲ್ಲೋ ಒಂದು ಕಡೆ ತಮ್ಮ ಸ್ವಂತತನ ಬೆಳೆಸ್ಕೋಬೇಕು. ಈ ರಾಜಕೀಯ ಕ್ಷೇತ್ರದಲ್ಲಿ ನಾನೊಬ್ಬ ವ್ಯಕ್ತಿಯಾಗಿ ನಿರ್ಮಾಣ ಆಗಬೇಕಂದ್ರೆ ಹಂತವಾಗಿ ಒಂದು ವಿದ್ಯಾಕ್ಷೇತ್ರದಲ್ಲಿ ಸೆನೆಟ್ ಮೆಂಬರ್ ಆಗಿ, ಸಿಂಡಿಕೇಟ್ ಮೆಂಬರ್ ಆಗಿ, ಸ್ಟೂಡೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಮತ್ತು ಎಂಪ್ಲಾಯೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ, ಈ ರೀತಿ ಹಲವಾರು ಹಂತದಲ್ಲಿ ಹಲವಾರು ಕೆಲಸಗಳು ಮಾಡ್ತಾ ಹೋಗ್ತಾ ಎಲ್ಲ ದೃಷ್ಟಿಕೋನದಲ್ಲೂ ನೀವು ಕೆಲಸ ಮಾಡಿದಾಗ ಮಾತ್ರ ಒಂದು ನಿಜವಾದ ಇನ್ನು ಹೆಚ್ಚಿನ ಒಂದು ತಿಳುವಳಿಕೆ ಹೆಚ್ಚಾಗಂಥ ಪ್ರಯತ್ನ ನಡೀತದೆ. ಆಗ ನಿಮಗೆ ನಿಜವಾದ ಅರಿವು ಮತ್ತು ತಿಳುವಳಿಕೆ, ಸಾಧನೆ, ವ್ಯಕ್ತಿತ್ವ, ಸ್ವಾವಲಂಬನೆ ಇವೆಲ್ಲವನ್ನು ಪಡೆದು ನಾವೆಲ್ಲ ಒಂದು ಕಡೆ ಬಂದಾಗ ಏನಾರೋ ಒಂದು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದ್ರೆ ಎಲ್ಲೋ ಒಂದರ ಅನುಭವ ಕೊರತೆ, ವ್ಯಕ್ತಿತ್ವ ಯಾರು ನೀವು ಅಂದಾಗ ನಿಮ್ಮ ಒರಿಜಿನ್ ಏನು, ನೀವು ಹಿನ್ನೆಲೆ ಏನು ಅಂತ ಕೇಳಿದಾಗ ಉತ್ತರ ಕೊಡಲಿಕ್ಕೆ ಭಾಳ ಕಷ್ಟಕರವಾಗಿರ್ತದೆ. ಈ ದೃಷ್ಟಿನಲ್ಲಿ ಸಾಕಷ್ಟು ಯೋಚನೆ ಮಾಡಿ ಇವೆಲ್ಲವನ್ನು ಕಟ್ಟಿಕೊಂಡು ನಾನು ಮುಂದಿನ ದಾರಿಗೆ ಬಂದೆ. ಸರ್, ವೈದ್ಯಕೀಯ ಸೇವೆ ಹಾಗೂ ರಾಜಕಾರಣ ಅಂದರೆ ಸಾರ್ವಜನಿಕ ಸೇವೆ ಒಂದು ವಿಭಿನ್ನವಾದಂತಹ ಪಥ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವ ಸೇವೆ ತಮಗೆ ಇಷ್ಟವಾದದ್ದು? ಮುಖ್ಯವಾಗಿ ಹೇಳಬೇಕು ಅಂದರೆ ಎರಡು ವಿಭಿನ್ನವಾಗಿರುವಂಥದ್ದು. ಆದರೆ ಜನರ ಸೇವೆ ಎರಡರಲ್ಲೂ ಇರೋದು ಜನರ ಸೇವೆ. ಮುಖ್ಯವಾಗಿ ವೈದ್ಯಕೀಯ ಒಂದು ಸೇವೆಯಲ್ಲಿ ಮತ್ತು ವೈದ್ಯಕೀಯ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗುವಂಥದ್ದು ಭಾಳ ದೊಡ್ಡ ಮಹತ್ತರವಾದಂಥದ್ದು. ಏನು ನಾವು ಒಂದು ವಾತಾವರಣದಲ್ಲಿ ಓದ್ತೀವಿ, ಒಂದು ಜನರ ಸಹವಾಸ ಮಾಡ್ತೀವಿ, ಕ್ಲಾಸ್ಮೇಟ್ಸ್ ಆಗಲಿ, ಶಿಕ್ಷಕರಾಗಲಿ, ಒಂದು ಸಂಬಂಧ, ಜನರ ಜೊತೆ ಸಂಬಂಧ ಇವೆಲ್ಲವೂ ಬಹಳಷ್ಟು ಪರಿಣಾಮಕಾರಿಯಾದಂಥ ಒಂದು ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತೆ. ಇವತ್ತು ಮೂಲತಃ ಒಂದು ವ್ಯಕ್ತಿತ್ವನೇ ಇಲ್ಲ ಅಂದರೆ ಯಾವ ರೀತಿಯಾದಂಥ ನೀವು ನಾಯಕನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ವ್ಯಕ್ತಿತ್ವ ನಿರ್ಮಾಣ ಆಗುವಂಥದ್ದು ಭಾಳ ಮುಖ್ಯ. ಆ ವ್ಯಕ್ತಿತ್ವ ನಿರ್ಮಾಣ ನನ್ನ ವೈದ್ಯಕೀಯ ಒಂದು ತರಬೇತಿನಲ್ಲಿ ನನಗೆ ಭಾಳಷ್ಟು ಕೊಟ್ಟಿದ್ದು ಅಂದರೆ ಒಂದು ನಿಜವಾದ ಹೊಸ ಒಂದು ಯೋಚನೆ, ಹೊಸ ವ್ಯಕ್ತಿತ್ವ. ಆ ಒಂದು ನನ್ನ ಕಾಲೇಜು, ಅದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ನಾವು ಓದಿದಂಥದ್ದು. ಆ ಕಾಲೇಜ್ನಲ್ಲಿ ನನಗೆ ನಿಜಕ್ಕೂ ಒಂದು ಪರಿವರ್ತನೆ ಆಗಲಿಕ್ಕೆ ಒಂದು ನನ್ನ ಜೀವನದಲ್ಲಿ ಒಂದು ಪರಿಣಾಮ ಬೀರಿದೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೈದ್ಯಕೀಯ ಕ್ಷೇತ್ರ ಅಂದರೆ ನೋಡಿ, ನೀವೇ ಸ್ವತಃ ಒಬ್ಬ ಪ್ರೊಫೆಷನಲ್ ಆಗಿ ನೀವೇ ಇಂಡಿಪೆಂಡೆಂಟ್ ಆಗಿರ್ತೀರ. ನೀವು ಏನನ್ನೂ ಜನಕ್ಕೆ ನೇರವಾಗಿ ಅಲ್ಲೇ ಸರಳವಾಗಿ ಮಾಡಲಿಕ್ಕೆ ಬಹಳಷ್ಟು ಸುಲಭವಾಗಿರ್ತದೆ. ನೀವು ಏನನ್ನು ಬೇಕಾದ್ರೆ ಒಂದು ಮನುಷ್ಯನಿಗೆ ಭಾವನೆ ಮತ್ತು ಜೀವನ ಮತ್ತು ಅವನ ಸೈಕಾಲಜಿಕಲ್ ಆಗಿ ಒಂದು ದೊಡ್ಡ ಸಂಬಂಧ. ಇವತ್ತು ಒಬ್ಬ ವ್ಯಕ್ತಿ ಕೈ ಮುಟ್ಟಿದ್ರೆ ಮಾತಾಡಿದ್ರೆ ಸಾಕು ನಾನು ಗುಣ ಆಗ್ತೀನಿ ಅಂತಾರೆ. ಯಾಕೆಂದರೆ ಅದು ಮನುಷ್ಯನ ಭಾವನೆಯನ್ನು ಸ್ಪಂದಿಸಿ ಭಾಳ ಉತ್ತಮವಾಗಿ ಹ್ಯೂಮನ್ ಸೈನ್ಸ್ ಅನ್ನೋದು ಒಂದು ಸಮುದ್ರ. ಚಿಕ್ಕದಾಗಿ ನೋಡ್ರೆ ಭಾಳ ಚಿಕ್ಕದಾಗಿ ಕಾಣುತ್ತೆ, ದೊಡ್ಡದಾಗಿ ನೋಡ್ರೆ ಬಹಳ ದೊಡ್ಡದಾಗಿರ್ತದೆ. ಅದು ಒಂಥರ ದೊಡ್ಡ ಓಷನ್ ಇದ್ದಂಗೆ ಸೈನ್ಸ್, ಹ್ಯೂಮನ್ ಸೈನ್ಸ್ ಅನ್ನೋಂಥದ್ದು ಯಾವ ರೀತಿ ಬೇಕಾದ್ರೆ ಡೀಲ್ ಮಾಡ್ಬೋದು. ಜನರಿಗೆ ನೀವು ಒಂದು ಸ್ಮಾಲ್ ನಂಬರ್ಸ್ನಲ್ಲಿ ನಾವು ಭಾಳಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡ್ಬೋದು. ಭಾಳಷ್ಟು ಜನಕ್ಕೆ ಅವನ ಜೀವನನೇ ಪರಿವರ್ತನೆ ಮಾಡಿ ನಾವು ಒಂದು ಸಣ್ಣ ಸಂಖ್ಯೆಯಲ್ಲಿ ಭಾಳಷ್ಟು ವ್ಯತ್ಯಾಸ ಮಾಡೋಂಥದ್ದಾಗುತ್ತೆ. ಭಾಳ ಉತ್ತಮವಾದಂಥ ಪವಿತ್ರವಾದಂಥ ಕ್ಷೇತ್ರ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ. ಭಗವಂತನಿಗೆ ನೆಕ್ಸ್ಟ್ ಗಾಡ್ ಅಂತ ನೋಡ್ತಾರೆ. ಆ ಒಂದು ಸ್ಥಾನದಲ್ಲಿ ನಾವು ಇಟ್ಕೊಂಡು ನಡ್ಕೊಂಡು ಹೋಗುವಂಥದ್ದು ಭಾಳ ಜವಾಬ್ದಾರಿತ್ವಾದಂಥ ಕೆಲಸ. ಅದು ಭಾಳ ಉತ್ತಮವಾದಂಥ ಕ್ಷೇತ್ರ. ಅದ್ರ ಜೊತೆಯಲ್ಲೇ ರಾಜಕೀಯ ಕ್ಷೇತ್ರದಲ್ಲೂ ಅಷ್ಟೇ. ಇವತ್ತೇನು ಅದೇ ಒಂಥರ ವ್ಯತ್ಯಾಸ ಏನು ಅಂದರೆ, ನೀವು ಪಾರ್ಟ್ ಆಫ್ ದ ಸಿಸ್ಟಮ್, ನೀವು ಯು ಆರ್ ನಾಟ್ ಎ ಇಂಡಿವಿಜುವಲ್, ನೀವು ಪಾರ್ಟ್ ಆಫ್ ದ ಟೀಮ್. ಪಾರ್ಟ್ ಆಫ್ ದ ಟೀಮ್ನಲ್ಲಿ ನೀವು ಮಾಡಬೇಕೇ ಹೊರತು ನೀವೇ ಒಂದು ನಾನು
ನನ್ನಿಂದನೇ ಅಂತ ಹೇಳಂಥದ್ದೇನಿಲ್ಲ. ನೀವು ಸಿಸ್ಟಮ್ನಲ್ಲಿ ಎಲ್ಲರ ಜೊತೆ ಸೇರಿ ಕೆಲಸ ಮಾಡೋಂಥದ್ದು, ಜನರು, ನಾಗರಿಕರು, ಅಧಿಕಾರಿಗಳು, ವ್ಯವಸ್ಥೆ ಎಲ್ಲರ ಜೊತೆನಲ್ಲಿ ನೀವು ಒಂದು ಪಾರ್ಟ್ ಆಫ್ ಪಾರ್ಟಿ, ಎಲ್ಲರೂ ಒಂದು ಸ್ಮಾಲ್ ಪಾರ್ಟ್, ನೀವೇ ಅಲ್ಲ ಅಂತಲ್ಲ, ಆ ರೀತಿ ಒಂದು ಪಾರ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಎಷ್ಟು ಎಫೆಕ್ಟಿವ್ ಆಗಿ ಎಲ್ಲ ಒಂದು ಕಡೆ ಜವಾಬ್ದಾರಿಯನ್ನು ಅರಿತು ಉತ್ತಮವಾಗಿ ಯಾವ ರೀತಿ ನಾವು ವ್ಯತ್ಯಾಸ ಮಾಡಲಿಕ್ಕಾಗುತ್ತೆ. ಎಲ್ಲ ದೇಶದಲ್ಲೂ ಒಂದೇ ಥರ ಮಾಡಲಿಕ್ಕಲ್ಲ. ಅಮೆರಿಕದಲ್ಲಿರೋ ಸಿಸ್ಟಮ್ ಇಲ್ಲಿ ಹೇಳೋಕ್ಕಲ್ಲ, ಇಲ್ಲಿರೋ ಸಿಸ್ಟಮ್ ಅಲ್ಲಿಗೆ ಹೇಳೋಕ್ಕಲ್ಲ. ಎಲ್ಲೆಲ್ಲಿ ಸ್ಥಳೀಯವಾಗಿ ನೋಡಿಕೊಂಡು ಆ ವ್ಯವಸ್ಥೆಗೆ ತಕ್ಕನಾಗೆ, ಜನತೆಗೆ ತಕ್ಕನಾಗೆ, ಸ್ಥಳೀಯವಾದಂಥ ಪರಿಸ್ಥಿತಿಗೆ ತಕ್ಕನಾಗಿ ನಾವು ವ್ಯತ್ಯಾಸಗಳು ಮಾಡಿಕೊಂಡು ಯಾವುದು ಒಳ್ಳೆಯದು ಸರಿ ಅಂತ ಜೋಡಿಸುವಂಥ ಕೆಲಸಗಳು ನಾವು ಮಾಡಬೇಕು. ಬಟ್ ಇಲ್ಲಿ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಎಷ್ಟು ಮಾಡಿದ್ರು ಸಾಲದು. ಇಲ್ಲಿ ಅದೊಂದು ಭಾಗ್ಯ. ಇಲ್ಲಿ ಏನು ಅಂದರೆ ನಿಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ, ಆ ಕೆಲಸ ಮಾಡಬೇಕು. ಇಲ್ಲಿ ಸವಾಲಿದೆ. ನಾನಾ ರೀತಿ ತಿಳುವಳಿಕೆ ಇರೋವಂಥವ್ರು, ತಿಳುವಳಿಕೆ ಇಲ್ಲದೆ ಇದ್ದವರು ಅಂಥವ್ರು, ವಿಷಯ ಅರಿತವರು, ಅರಿತೆ ಇಲ್ಲದೆ ಇದ್ದವರು, ಭಾವನೆಗಳು, ವಿಚಿತ್ರವಾದಂಥ ಭಾವನೆಗಳು, ಈ ಒಂದೊಂದು ಥರ ಒಂದೊಂದು ವ್ಯಕ್ತಿಯ ಭಾವನೆಗಳು, ಎಲ್ಲ ರೀತಿಯಾದಂಥ ಭಾವನೆಗಳು ಇರ್ತವೆ, ಯೋಚನೆಗಳು ಇರ್ತವೆ. ಒಬ್ಬೊಬ್ಬರ ಕಲ್ಪನೆ ಒಂದೊಂದು ಥರ ಇರ್ತದೆ. ಈ ಮಧ್ಯದಲ್ಲಿ ಕೆಲಸ ಮಾಡೋಂಥದ್ದು ಒಂದು ಸವಾಲು. ಎಲ್ಲರಿಗೂ ಸ್ಪಂದಿಸಿ ನಮ್ಮದೇ ಆದಂಥ ಸ್ವಂತ ಏನು ಎಜೆಂಡಾ ಇಲ್ಲದಾಗೆ ಭಾಳ ಉತ್ತಮವಾಗಿ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಎಲ್ಲವೂ ಪವಿತ್ರವಾದಂಥ ಕ್ಷೇತ್ರ, ಎಲ್ಲ ಪವಿತ್ರವಾಗಿರ್ತದೆ. ಆದರೆ ನಾವು ಯೋಚನೆಗಳೇನು, ನಮಗೆ ಬೇಕಾಗಿರೋದೇನು, ನಮ್ಮ ಆದ್ಯತೆಗಳೇನು ಅಂತ ಮರಿದೇನೆ ಆ ಗುರಿಗಳನ್ನು ತಲುಪುವಂಥ ದಾರಿನಲ್ಲಿ ನಾವು ಸಾಕಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಈ ದಾರಿನಲ್ಲಿ ಭಾಳಷ್ಟು ಮಾಡ್ಬೋದು. ಇದು ವಿಭಿನ್ನವಾಗಿದೆ. ಪೊಲಿಟಿಕಲ್ ಕಲ್ಚರ್ ಅನ್ನೋಂಥದ್ದು ಈ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರು, ಲೀಡರ್ಶಿಪ್ ಅಂದರೆ ನಾಯಕತ್ವ ಅನ್ನೋದು, ಅದು ಬೆಲೆ ಎಷ್ಟಿದ್ರೂ ಸಾಲದು. ಇದೇನು ಹೇರಿರೋದಲ್ವಲ್ಲ. ಡೆಮಾಕ್ರಸಿನಲ್ಲಿ ಜನ ಆಯ್ಕೆ ಮಾಡಿದಂಥ ನಾಯಕ, ಜನರ ಒಪ್ಪಿದ ನಾಯಕನಾಗಿ ನೀವು ಬರುವಂಥದ್ದು ನಿಜಕ್ಕೂ ಜೀವನದಲ್ಲಿ ಒಂದು ಸಾಧನೆ. ಆ ಸಾಧನೆಯನ್ನು ಕೊಟ್ಟ ಅಂಥ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಆ ಸಾರ್ಥಕತೆಯನ್ನು ಬೆಳೆಸ್ಕೊ.